ಮಗು ಹುಟ್ಟಿದ ಮೇಲೆ ಮಗುಗೆ ಒಂದು ಟೈಪ್ ನಾವು ತುಳಸಿ ಎಣ್ಣೆ ಅಂತ ಮಾಡ್ತೀವಿ. ಅದು ಸ್ವಲ್ಪ ಜಾಸ್ತಿ ತುಳಸಿ ದಂಟು ಇದನ್ನು ಸೊಪ್ಪು ಎಲ್ಲದನ್ನು ತಗೊಳ್ಬೇಕು. ಅದನ್ನು ತಗೊಂಡು ಚೆನ್ನಾಗಿ ಮಿಕ್ಸಿಲಿ ರುಬ್ಬಬೇಕು, ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಆಮೇಲೆ ಕೊಬ್ಬರಿ ಎಣ್ಣೆ ಬಿಸಿಗೆ ಇಡಬೇಕು. ಕೊಬ್ಬರಿ ಎಣ್ಣೆ ಬಿಸಿ ಆದ ತಕ್ಷಣವೇ ಅದು ಈ ರುಬ್ಬಿರೋದು ಏನಿರುತ್ತಾ ತುಳಸಿ ಇದನ್ನೆಲ್ಲ ಪೇಸ್ಟ್ ಥರ ಮಾಡಿರ್ತೀವಲ್ಲ ಅದನ್ನು ಆ ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬಂದಮೇಲೆ ಒಂದು ತೆಂಗಿನ ಕಡ್ಡಿ ತಗೊಂಡು ಅದರಲ್ಲಿ ಅದ್ದಬೇಕು. ಆ ಎಣ್ಣೆನಲ್ಲಿ ಅದ್ದಿ ದೀಪಕ್ಕೆ ಹಿಡಿದ್ರೆ ಅದು ಕತ್ತಿದ್ರೆ ಬೆಂಕಿ ತಗೊಳ್ತು ಅಂತಂದರೆ ಅದು ಎಣ್ಣೆ ಸರಿಯಾಗಿ ಆಗಿಲ್ಲ ಅಂತ ಅದು ಟಕ್ ಅಂತ ಆಫ್ ಆಗುತ್ತೆ. ಕಡ್ಡಿಗೆ ಅದ್ದಿ ಆ ಎಣ್ಣೆನಲ್ಲಿ ಕುದಿಯೋ ಎಣ್ಣೆನಲ್ಲಿ ಅದ್ದಿ ನಾವು ದೀಪಕ್ಕೆ ಹಿಡಿದ ತಕ್ಷಣ ಅದು ಆಫ್ ಆಗಿಬಿಟ್ರೆ ಅದು ಎಣ್ಣೆ ಆಗಿದೆ ಅಂತ. ಅದನ್ನು ಸರಿಯಾಗಿ ಸೋಸಿ ಒಂದು ಬಾಟ್ಲಲ್ಲಿ ತುಂಬಿಟ್ಕೊಂಡು ಅದನ್ನು ಮಗುಗೂ ಹಚ್ಚಬೇಕು. ಬಾಳಂತಿಗೆ ಅದೇ ರೀತಿ ಬೇವಿನ ಎಣ್ಣೆಯನ್ನು ಮಾಡ್ತೀವಿ. ಮಗುವಿಗೆ 3 ರಿಂದ 5 ತಿಂಗಳವರೆಗೂ ಈ ತುಳಸಿ ಎಣ್ಣೆಯನ್ನು ಹಚ್ಚೋದ್ರಿಂದ ಸ್ಕಿನ್ ಡಿಸೀಸ್ ಯಾವುದು ಬರಲ್ಲ ಮುಂದೆ ಜೀವನದಲ್ಲಿ ಅವರಿಗೆ. ಆ ರೀತಿ ಇದು ಒಂದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಬಾಣಂತಿದಿರಿಗೆ ಅದೇ ರೀತಿಯಲ್ಲಿ ಬೇವಿನ ಸೊಪ್ಪು, ಕಹಿ ಬೇವಿನ ಸೊಪ್ಪು ಯುಗಾದಿಯಲ್ಲಿ ಬಳಸ್ತೀವಲ್ಲ ಅದನ್ನು ಸೇಮ್ ಮೆಥಡ್ನಲ್ಲಿ ರುಬ್ಬಿಟ್ಟು ಅದನ್ನು ಇದೇ ಥರ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ಅದಕ್ಕೆ ಅರಿಶಿಣ ಪುಡಿಯನ್ನು ಸೇರಿಸ್ಬೇಕು. ಸ್ವಲ್ಪ ಸೇರಿಸಿ ಚೆನ್ನಾಗಿ ಕುದಿಸಿ ಅದನ್ನು ಇದೇ ರೀತಿ ಬಟ್ಟೆಯಲ್ಲಿ ಸೋಸಿಟ್ಟು ಅದನ್ನು ಬಾಣಂತಿದಿರಿಗೆ ಸೊಂಟಕ್ಕೆ, ಕಾಲಿಗೆ, ಮುಖಕ್ಕೆ ಎಲ್ಲ ಕಡೆ ಹಚ್ಚಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಮಸಾಜ್ ಮಾಡಬೇಕು. ಮಾಡಿಬಿಟ್ಟು ಅದನ್ನು ಹಚ್ಚುತ್ತಾ ಬರೋದ್ರಿಂದ ಅದನ್ನು 3 ಮಂತ್ಸ್ವರೆಗೆ ಹಚ್ಚಬೇಕಾಗತ್ತೆ ಬಾಣಂತಿದಿರಿಗೆ. ಅದರಿಂದ ಅವರಿಗೂ ಸೊಂಟಕ್ಕಾಗಲಿ ಮುಂದೆ ಫ್ಯೂಚರಲ್ಲಿ ಕಾಲಿಗಾಗಲಿ ಯಾವುದೇ ರೀತಿ ಪೇನ್ಗಳು ಯಾವುದು ಬರಲ್ಲ. ಆ ರೀತಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಬೇಕು ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ನಡ್ಕೊಂಡು ಬಂದಿರೋದು, ನನಗೆ ನಮ್ಮ ಅತ್ತೆಯಿಂದ ಬಂದಿರೋದೆ ಅದನ್ನು. ಯಾವ ರೀತಿ ಈ ಪ್ರೀಮ್ಯಾಚೂರ್ ಬೇಬಿ ಒಂದು 3-4 ಕಪಲ್ಸ್ ಬಂದಿದ್ರು ನನ್ನ ಹತ್ರ, ಎಲ್ಲ ಸಕ್ಸಸ್ ಆಗಿದೆ. 750 ಗ್ರಾಮ್ ಇರುವಂಥ ಒಂದು ಮಗು, ಆಮೇಲೆ 1.5 kg ಪೂರ್ತಿ ಇರಲಿಲ್ಲ ಆ ಥರದ್ದು ಒಂದು ಮಗು, ಈ ಥರ ಎಲ್ಲ ತಂದು ಅಂದರೆ ಡಾಕ್ಟರ್ಸ್ ಹತ್ರ ಆಗಲ್ಲ ಅಂದಿದ್ದನ್ನು ನನಗೆ ಅದೇನೋ ಗಾಡ್ ಗಿಫ್ಟು ನಮ್ಮ ಅತ್ತೆಯವರಿಂದ ನನಗೆ ಬಂದಿರೋದು. ನಾನು ಹ್ಯಾಂಡ್ಲ್ ಮಾಡಿಕೊಟ್ಟೆ. ಅದನ್ನು ನಾನೇ ಹೋಗಿ ಸ್ನಾನ ಮಾಡಿಸಿ ಅದಕ್ಕೆ ಅಶ್ವಗಂಧ ಅಂತ ಅದನ್ನು ತೆಗೆದುಬಿಟ್ಟು ಆ ಮಗುವಿಗೆ ಹುಟ್ಟಿ 1.5 ತಿಂಗಳದಿಂದನೇ ಸ್ಟಾರ್ಟ್ ಮಾಡಿದ್ದೆ. ಯಾಕಂದ್ರೆ ಆ ಮಗುನ ನಮಗೇನಾದರೂ ಮಾಡಿ ಉಳಿಸ್ಕೊಡಿ ಅಂತ ಆ ಕಪಲ್ಸ್ ಬಂದರು. ಆವಾಗ ಉಳಿಸಿ ಅವರಿಗೆ ಅದೇ ರೀತಿ ನಾನೇ 3 ಮಂತ್ಸ್ ಹೋಗಿ ಸ್ನಾನ ಮಗುಗೆ ಯಾವ ರೀತಿ ಮಾಡಿಸ್ಬೇಕು ಅಂತ ತೋರಿಸ್ಕೊಟ್ಟು ಅವ್ರಿಗೆ ಹೊಟ್ಟೆಗೆ ಅಶ್ವಗಂಧನ ಯಾವ ರೀತಿಯಲ್ಲಿ ತೆಗೆದು ಹಾಕಬೇಕು ಅಂತ ಮಾಡಿಕೊಟ್ಟು ಎಲ್ಲ ಮಾಡಿ ಒಂದು 3-4 ಇಲ್ಲಿ ಪ್ರೀಮ್ಯಾಚೂರ್ ಬೇಬಿ ಸಕ್ಸಸ್ ಆಗಿರೋದಿದೆ ಇದೇ ಏರಿಯಾದಲ್ಲಿ. ಇನ್ನೊಂದು ನಾರ್ಮಲ್ ಟಿಪ್ಸ್ ನನ್ನ ಹತ್ರ ಇದೆ, ಆದರೆ ಅದನ್ನು ಯಾರೇ ಹೇಳಿದರೂ ಇವತ್ತಿನ ಕಾಲದಲ್ಲಿ ನಂಬೋ ಸ್ಟೇಜಲ್ಲಿ ಇಲ್ಲ ಈ ವಿಜ್ಞಾನ ಯುಗ ಅನ್ನೋದು. ಏನಪ್ಪ ಅಂತಂದರೆ ಫುಲ್ಲು ಡೆಲಿವರಿ ಪೇನ್ ಬರ್ತಾ ಇರುತ್ತೆ. ಸಿಜೇರಿಯನ್ ಹೋಗಬೇಕು ಅನ್ನೋದನ್ನು ನಾರ್ಮಲ್ ಮಾಡಿರೋದು ನನ್ನ ಸರ್ವೀಸಲ್ಲಿ 8 ರಿಂದ 10 ಇದೆ. ನಮ್ಮ ತಂದೆ ಕೂಡ ಮಾಡ್ತಾಯಿದ್ರು ಅದನ್ನು. ಒಂದು ಬೇರನ್ನು ಹೆಸರು ಹೇಳೋಂಗಿಲ್ಲ ನಾವು, ಆ ಬೇರನ್ನು ಕೂದಲೊಳಗೆ ಇಡೋದು. ಪೇನ್ ಸ್ಟಾರ್ಟ್ ಆದವಾಗ ಕೂದಲಲ್ಲಿಟ್ಟು 5 ರಿಂದ 8 ನಿಮಿಷದೊಳಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಆದ ತಕ್ಷಣ ಅದರ ಮೌನದಲ್ಲಿ ಮಾಡಬೇಕು. ಅದನ್ನು ಒಂದು ಸೆಕೆಂಡು ಮಾತಾಡೋಂಗಿಲ್ಲ ಯಾರ ಹತ್ರ. ಆ ಬೇರು ತಂದವಾಗಿಂದನೂ ಇಟ್ಟು ತೆಗಿಯಲ್ಲಿವರೆಗೂ ನಾವು ಮಾತಾಡೋಂಗಿಲ್ಲ. ಆ ರೀತಿ ಒಳಗೆ ಇತ್ತದು. ಆ ಬೇರನ್ನು ಇವತ್ತಿಗೂ ಇದೆ ಮತ್ತು ಆ ಮೆಡಿಷನ್ನು. ಆದರೆ ಯಾರೂ ನಂಬಲ್ಲ ಇವತ್ತಿನವರು. ಅದನ್ನು ಕೂದಲಲ್ಲಿಟ್ಟು 2 ರಿಂದ 3 ನಿಮಿಷದೊಳಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ ತಕ್ಷಣವೇ ಅದನ್ನು ತೆಗೆದು ನೀರಿಗೆ ತೊಗೊಂಡೋಗಿ ಹರಿಯೋ ನೀರಿಗೆ ಹಾಕಬೇಕು ಅಂತ ಇದೆ. ಅದನ್ನು ಹಾಕಿದ ತಕ್ಷಣವೇ ಮಗುವೂ ನಾರ್ಮಲ್ ಆಗಿರುತ್ತೆ, ಬಾಣಂತಿನೂ ಚೆನ್ನಾಗಿರ್ತಾರೆ. ಬೈ ಚಾನ್ಸ್ ಅದನ್ನೇನಾದ್ರು ಬೇರೆ ತೆಗೆದಿಲ್ಲ ಅಂತಂದರೆ ಒಂದು 10 ನಿಮಿಷದೊಳಗೆ ಪೂರ್ತಿ ಹೊಟ್ಟೆಯಲ್ಲಿರೋ ಕರಳು ಕೂಡ ಈಚೆ ಬಂದ್ಬಿಡುತ್ತೆ. ಇವತ್ತಿನ ಕಾಲದಲ್ಲಿ ನಂಬಲ್ಲ, ಆದರೆ ಇದು ಒಂದು ಟಿಪ್ಸು. ಈಗ ನೀವೆಲ್ಲ ಹೇಳಿದರೆ ಇದು ಹೀಗೂ ಉಂಟೆ ಅಂತ ಬಂದುಬಿಟ್ರೆ ಕಷ್ಟ ಅಂತ ಹೇಳೋದು ಕಷ್ಟ ಆಗಿದೆ ಇವಾಗ. ಆದರೆ ಒಳ್ಳೆ ಟಿಪ್ಸು ಇದು ಮಾತ್ರ. ನಾನು ಮಾಡಿದ್ದು ಇದೆ, ಬೇಕಾದಷ್ಟು ಸಕ್ಸಸ್ಸು ಆಗಿದೆ ಅದರಲ್ಲಿ. ಇದು ನಾರ್ಮಲ್ ಟಿಪ್ಸ್ಗಳು ಬೇಕಾದಷ್ಟಿದೆ ಇದರೊಳಗೆ. ನಾನು ಅದನ್ನು ಇಷ್ಟು ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದನ್ನು. ಹಾಗಾಗಿ ಯಾರಾದರೂ ಸಮಾಜದವ್ರಿಗೆ ಬೇಕು ಅಂತ ಹೇಳಿದರೆ ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿ ಟಿಪ್ಸನ್ನು ನಾನು ನಂಬರ್ನೂ ಕೊಡ್ತೀನಿ ನಂದು.
ಈ ಆಯುಷ್ ಟಿ ವಿಯವರು ಬಂದು ಇವತ್ತು ಈ ಸಮಾಜಕ್ಕೆ ನನ್ನೊಂದು ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕಾಗಿ ಆಯುಷ್ ಟಿ ವಿ ಟೀಮಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.